ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕಂಪ್ನಿ ಬಗ್ಗೆ ತಿಳ್ಕೊಳ್ತಾಣ. ಅಂದರೆ ಆ್ಯಕ್ಚುಲಿ ಫ್ಯಾಕ್ಟ್ಸ್ ಏನು, ಇದು ಯಾವಾಗ ಬಂತು, ಹೆಂಗಿದೆ, ಇದರಿಂದ ಏನಿದೆ, ಮತ್ತು ಯಾಕೆ ಇಷ್ಟು ಜನ ಎಲ್ಲ ಇದನ್ನ ತುಂಬ ಇಷ್ಟಪಡ್ತಾರೆ, ಕೆಲವರು ಯಾಕೆ ನೆಗೆಟಿವ್ಸ್ ಆಗಿ ಹೇಳ್ತಾರೆ, ಮತ್ತು ಆ್ಯಕ್ಚುಲಿ ಇದ್ರ ಫುಲ್ ಇನ್ಫಾರ್ಮೇಷನ್ ಇವತ್ತು ಪಾಯಿಂಟ್ಸ್ ಬೈ ಪಾಯಿಂಟ್ಸು ತಿಳ್ಕೊಳ್ತಾ ಹೋಗೋಣ. ಮತ್ತು ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರ್ತದೆ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಇರುತ್ತೆ. ಕ್ಲಿಕ್ ಮಾಡಿ ನಾನು ಮಾಡಿರುವಂತಹ ಮುಂದೆ ಮಾಡುವಂತಹ ಎಲ್ಲ ಹೆಲ್ತ್ಗೆ ಸಂಬಂಧಪಟ್ಟಂತಹ ವೀಡಿಯೋಸ್ಗಳನ್ನ ನೀವು ಫ್ರೀಯಾಗಿ ನೋಡ್ಬೋದು. ಮತ್ತು ಇನ್ಯಾಕೆ ತಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕಂಪ್ನಿ ಅನ್ನೋದು ಅಮೇರಿಕಾದಲ್ಲಿ, ಅಂದರೆ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ 1980ನೇ ಇಸ್ವಿನಲ್ಲಿ ಸ್ಥಾಪನೆ ಆಗುತ್ತೆ. ಭಾಳ ಚಿಕ್ಕದಾಗಿ ಸ್ಥಾಪನೆ ಆಗುತ್ತೆ. ಅದು ಮಾರ್ಕ್ಯೂ ಸ್ಟೋರಿ ಹೇಳಬೇಕಾದ್ರೆ ಇನ್ನೊಂದು ಸಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ. 80ರಲ್ಲಿ ಸ್ಥಾಪನೆ ಆಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಂಡಿಯಾಗೆ 1999ನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಫಸ್ಟ್ ಹೆಡ್ ಆಫೀಸ್ ಅಂತ ಹೇಳಿ, ಇವಾಗಲೂ ಕೂಡ ಹೆಡ್ ಆಫೀಸ್ ಬಂದು ಬೆಂಗಳೂರಿನಲ್ಲಿ ಶುರುವಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ 95 ಕಂಟ್ರೀಸ್ನಲ್ಲಿ ರನ್ ಆಗ್ತಾ ಇದೆ. ಅಂದರೆ 95 ಇಂಡಿಯಾ ಥರನೇ, ಅಮೇರಿಕಾ ಥರನೇ ಇನ್ನೂ 93 ಕಂಟ್ರೀಸ್, ಟೋಟಲಾಗಿ 95 ದೇಶದಲ್ಲಿ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಇದೆ. ಅಂದರೆ ಆ ದೇಶದ ಏನೇನು ಪಾಲಿಸಿ ಇದೆಯೋ ಅದನ್ನೆಲ್ಲ ಕರೆಕ್ಟಾಗಿ ಪಾಲಿಸ್ತಾ, ಏನೇನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ, ಲೀಗಲ್ಲಿ ಪ್ರತಿಯೊಂದರಲ್ಲೂ ಕೂಡ ಕರೆಕ್ಟಾಗಿ ಇದ್ಕೊಂಡು ಇವತ್ತು ಪ್ಯೂರ್ ಗುಡ್ ನ್ಯೂಟ್ರಿಷನ್ ಕಂಪ್ನಿ ಅಂತೇಳಿ ಹೆಸರಾಗಿದೆ. ನೆಕ್ಸ್ಟು ಇದು NYSE ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿರುವಂತಹ ಒಂದು ಪ್ಯೂರ್ ನ್ಯೂಟ್ರಿಷನ್ ಕಂಪ್ನಿ. ಹೆಂಗೆ ನಮಗೆ ಇಂಡಿಯಾಗೆ ಮುಂಬೈ ಸ್ಟಾಕ್ ಎಕ್ಸ್ಚೇಂಜ್, ಮುಂಬೈ ಷೇರು ಮಾರ್ಕೆಟ್ ಎಲ್ಲ ಹೇಳಿರ್ತೀವಲ್ವ, ಹಾಗೆ ಇದು ದೊಡ್ಡ ಷೇರು ಮಾರ್ಕೆಟ್. ಅಮೆರಿಕ ಅಂದರೆ ನಮಗೆಲ್ಲರಿಗೂ ಗೊತ್ತಿರುತ್ತೆ, ಆಬ್ವಿಯಸ್ಲಿ ಸ್ವಲ್ಪ ದೊಡ್ಡದು. ಅಂಥದ್ರಲ್ಲಿ ಲಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಅದು ಸುಮ್ಮನೆ ಮಾತಲ್ಲ. ಸುಮ್ಮನೆ ಯಾವ ಕಂಪ್ನಿಗಳು ಲಿಸ್ಟ್ ಆಗಲ್ಲ. ನಾವು ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಲಿಸ್ಟ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 75 ಮಿಲಿಯನ್ ಸ್ಯಾಟಿಸ್ಫೈಡ್ ಕಸ್ಟಮರ್. 75 ಮಿಲಿಯನ್ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತ ಹೇಳಿದ್ರೆ ನನಗೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಚೆನ್ನಾಗಿ ಅನಿಸಿದೆ ಅಂತ ಹೇಳಿ ಕಂಪ್ನಿಗೆ ಅಫಿಷಿಯಲ್ ಆಗಿ ಬರೆದು ಕೊಟ್ಟು ಸೈನ್ ಹಾಕಿ ಕೊಟ್ಟಿರುವಂಥ ಅಸೋಸಿಯೇಟ್ಸ್ಗಳ ಸಂಖ್ಯೆನೇ 75 ಮಿಲಿಯನ್ ಇದೆ. ನಾನಂತೂ ಬರ್ಕೊಟ್ಟಿಲ್ಲ. ಇಷ್ಟು ವರ್ಷ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದರೂ ಕೂಡ ನಾನಂತೂ ಬರ್ಕೊಂಡು ಕೊಟ್ಟಿಲ್ಲ, ಸರಿನಾ, ಇದಂಗೆ ಚೆನ್ನಾಗಿದೆ ಅಂತ. ಹಂಗೆ ಬರ್ಕೊಂಡು ಕೊಟ್ಟಿರೋರೆ ಅಷ್ಟು ಜನ ಇದ್ದಾರೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟ್ ಬಂದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಹಿಂದೆ ಸೈಂಟಿಫಿಕ್ ಅಡ್ವೈಸರಿ ಬೋರ್ಡ್, ಅಂದರೆ ಸೈಂಟಿಫಿಕ್ಕಾಗಿ ಯಾವ ಟೈಮಲ್ಲಿ ಏನೇನು ಬೇಕಾಗುತ್ತೆ, ಯಾವ ನ್ಯೂಟ್ರಿಷನ್ನ, ಯಾವ ಇಂಗ್ರೀಡಿಯೆಂಟ್ಸ್ನ ಇದರಲ್ಲಿ ಹಾಕಬೇಕು ಅಂತ ಹೇಳಿ ಅಧ್ಯಯನ ಮಾಡೋದಕ್ಕೆ ಅಂತಲೇ ಒಂದು ಟೀಮ್ ಇದೆ. ಆ ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್ ಕೂಡ ಇದೆ. ಅಂದರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟು ಮಟ್ಟಿಗೆ ಹಾಕಬೇಕು, ಅದರಲ್ಲಿ ಏನೇನು ವೈಟಮಿನ್ಸ್ ಮತ್ತು ಮಿನರಲ್ಸ್ಗಳಿರುತ್ತೆ, ಏನು ಹರ್ಬ್ಸ್ ಇರುತ್ತೆ, ಏನು ಪೈಥೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಇವೆಲ್ಲನೂ ಕೂಡ ಅಧ್ಯಯನ ಮಾಡೋದಕ್ಕೆ ಒಂದು ಟೀಮ್ ಇರುತ್ತೆ. ನೆಕ್ಸ್ಟ್ ಡಯಟೆಟಿಕ್ ಅಡ್ವೈಸರಿ ಬೋರ್ಡ್ ಅಂತ ಹೇಳಿದ್ರೆ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಆಗಿರಲಿ, ಅಂದರೆ ಇದನ್ನು ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡಬಹುದಾ, ಸಪ್ಲಿಮೆಂಟೇಷನ್ಸ್ಗಳಾಗಿರಲಿ ಅಥವಾ ಎನರ್ಜಿ ಡ್ರಿಂಕ್ ಆಗಿರಲಿ, ಪ್ರೋಟೀನ್ ಶೇಕ್ ಆಗಿರಲಿ, ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಕ್ಯಾಲಿಬ್ರೇಷನ್ ಪ್ರಕಾರನ ಕೊಡುವಂಥದ್ದಕ್ಕೆ ಒಂದು ಟೀಮ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೆಗಾ ಡೋಸೇಜ್ ಲಾ. ಇದನ್ನು ತುಂಬ ಜನ ಏನೋ ಮೆಡಿಸಿನ್ ಅಂತ ಅಂದ್ಕೊಂಡು ಇಷ್ಟಿಷ್ಟೇ ತೊಗೋಬೇಕಂತ ಅಂದ್ಕೊಂಡಿರ್ತಾರೆ, ಅಥವಾ ಹಿಂಗೆ ತೊಗೋಬೇಕಂತ ಇರುತ್ತೆ. ಆ್ಯಕ್ಚುಲಿ ಯಾವುದೋ ಒಂದು ಅಂಗಡಿಗಳಲ್ಲೋ ಅಥವಾ ಶಾಪಲ್ಲೋ, ಕಿರಾಣಿ ಅಂಗಡಿಗಳಲ್ಲೋ, ಡಿಪಾರ್ಟ್ಮೆಂಟ್ ಸ್ಟೋರ್ಗಳಲ್ಲೋ ಕಾಂಡಿಮೆಂಟ್ಸ್ಗಳು ಇದನ್ನ ಮಾರೋ ಆಗಿಲ್ಲ. ಇದು ನನಗೆ ಚೆನ್ನಾಗಿ ಅನಿಸಿ, ನನಗೆ ಚೆನ್ನಾಗಿ ನಾನು ಇದನ್ನ ಕಲಿತು ಇನ್ನೊಬ್ರಿಗೆ ಕೊಡಬೇಕು. ಸೊ ಹಾಗೆ ಇದು ಒಬ್ಬರಿಂದ ಒಬ್ಬರಿಗೆ ರಿಸಲ್ಟ್ಸ್ನ ಶೇರ್ ಮಾಡ್ತಾ, ರಿಸಲ್ಟ್ಸ್ನ ತಗೊಳ್ತಾ ಬರುವಂತಹ ಪ್ರಾಡಕ್ಟ್ಸ್ ಇದು. ಸೊ ಹಂಗಾಗಿ ಇದನ್ನ ನಿಮ್ಗೆ ಎಲ್ಲೂ ಹೊರಗಡೆ ಎಲ್ಲೂ ಸಿಗೋದಿಲ್ಲ, ರೈಟ್. ಮತ್ತು ಇದನ್ನು ಹೆಂಗಂದ್ರೆ ತೊಗೊಳಂಗೂ ಇಲ್ಲ. ಸುಮ್ಮನೆ ಈ ಕಾಮರ್ಸ್ ಸಿಗುತ್ತೆ, ಇಲ್ಲ ಕಮ್ಮಿಗೆ ಸಿಗುತ್ತಲ್ಲ, ಹಾಗೆಲ್ಲ ತೊಗೊಳ್ಳಬಾರ್ದು. ತುಂಬ ಜನ ತೊಗೊಂಡು ಮೋಸ ಹೋಗ್ತಾ ಇರ್ತಾರೆ. ನಾನು ಅದನ್ನ ಆಲ್ರೆಡಿ ವಿಡಿಯೋ ತುಂಬ ಸಲ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಇದು ಆಥೋರೈಸ್ ಕೋಚ್ ಹತ್ರ ಮಾತ್ರನೇ ತೊಗೋಬೇಕು. ಗೈಡ್ಲೈನ್ಸು ಕೂಡ ಅವ್ರ ಹತ್ರನೇ ತೊಗೋಬೇಕು. ಪ್ರಾಡಕ್ಟ್ಸ್ ಎಲ್ಲೋ ತೊಗೊಂಡು ಗೈಡ್ಲೈನ್ಸ್ ಇನ್ನೊಬ್ಬರ ಹತ್ರ ತೊಗೊಳ್ಳೋದು ಹಾಗೆಲ್ಲ ಮಾಡಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಗೋಲ್ಡ್ ಸ್ಟ್ಯಾಂಡರ್ಡ್ನ ಫಾಲೋ ಅಪ್ ಮಾಡುತ್ತೆ. ತುಂಬ ಜನ ನನಗೆ ಫೋನ್ ಮಾಡಿ ನಾನು ಅಷ್ಟು ಸಾವಿರ ಕೊಟ್ಟು ಪ್ರಾಡಕ್ಟ್ಸ್ ತೊಗೊಂಡೆ, ಇಷ್ಟು ಸಾವಿರ ಕೊಟ್ಟು ಪ್ರಾಡಕ್ಟ್ಸ್ ತೊಗೊಂಡೆ ಹಂಗೆಲ್ಲ ಹೇಳ್ತಿರ್ತಾರಲ್ಲ, ನೋಡಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅದ್ರ ಮೇಲೆ ಬರೆದಿರ್ತದೆ. ಆ ಗೋಲ್ಡ್ ಸ್ಟ್ಯಾಂಡರ್ಡ್ನ ತೊಗೊಂಡು ಆ ಬಿಲ್ನ ತೊಗೊಂಡೋಗಿ ನೀವು ಕಂಪ್ನಿಗೆ ಕೊಟ್ಟರೆ ನಿಮ್ಮ ಹೆಸರು ಬಂದಿರುತ್ತಲ್ವ ಬಿಲ್ಲು, ಹರ್ಬಲ್ ಲೈಫ್ ನ್ಯೂಟ್ರಿಷನ್, ನಿಮ್ಮ ಹೆಸರು ಡಟ್ ನಿಮ್ಮ ಫೋನ್ ನಂಬರ್, ಡೀಟೇಲ್ಸ್ ಎಲ್ಲ ಬಂದಿರ್ತದ್ರಲ್ಲಿ. ನೀವು ಬಿಲ್ಲಲ್ಲಿ ತೊಗೊಂಡಿದ್ರೆ, ಅಫಿಷಿಯಲಾಗಿ ತೊಗೊಂಡಿದ್ರೆ, ಒರಿಜಿನಲ್ ಪ್ರಾಡಕ್ಟ್ಸ್ ಆಗಿದ್ದರೆ ನಿಮಗೆ ಬಿಲ್ ಪ್ರತಿಯೊಂದು ಇರುತ್ತೆ. ಅದನ್ನ ತೊಗೊಂಡು ನೀವು ಹೋದರೆ ನಿಮಗೆ ಅಮೌಂಟ್ ರೀಫಂಡ್ ಮಾಡ್ತಾರೆ. ಅದು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಹಣ ನಿಮ್ಗೆ ವಾಪಸ್ ಸಿಗುತ್ತೆ. ಒಂದು ವೇಳೆ ನೀವು ಯಾರ ಹತ್ರನೋ ಬೇರೆ ಹತ್ರ ತೊಗೊಂಡಿದ್ರೆ ಅವರಿಗೆ ಬಿಲ್ ರಿಸಿಪ್ಟ್ ಆಗಿ ಕೊಟ್ಟಿದ್ರೆ ಆ ಬಿಲ್ನ ನೀವು ವಾಪಸ್ ಅವ್ರಿಗೆ ತೋರಿಸಿ ನೀವು ಆ ಪ್ರಾಡಕ್ಟ್ಸ್ನ ಬೇಡ ಅಂತ ಕೊಟ್ಟರೆ ಅವರು ಕೂಡ ನಿಮಗೆ ರಿಟರ್ನ್ ಕೊಡ್ತಾರೆ. ಇದನ್ನು ಬಿಟ್ಟು ನೀವು ಇನ್ನೆಲ್ಲೇ ಹೋದ್ರೂ ಕೂಡ ಸಿಗಲ್ಲ. ಸೇಮ್ ಗೋಲ್ಡ್ ಥರನೇ, ಗೋಲ್ಡು ಹಂಗೆ ಅಲ್ವಾ. ಗೋಲ್ಡಲ್ಲಾದರೂ ಮೇಕಿಂಗ್ ಚಾರ್ಜ್ ಅದು ಇದು ಅಂತೇಳಿ ಕಟ್ ಮಾಡ್ತಾರೆ, ವೇಸ್ಟೇಜ್ ಅಂತ ಹೇಳಿ. ಬಟ್ ಇದರಲ್ಲಿ ಏನೂ ಇಲ್ಲ.
ಸೊ ಅದಕ್ಕೆ ಹರ್ಬಲೈಫ್ ಗೋಲ್ಡ್ ಸ್ಟ್ಯಾಂಡರ್ಡ್ನ ಫಾಲೋ ಅಪ್ ಮಾಡುತ್ತೆ. ಸೊ ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಶೇರ್ ಮಾಡಿ. ಆ್ಯಕ್ಚುಲಿ ಇದು ಗೊತ್ತಿದೆ ತುಂಬ ಜನ ಅಷ್ಟು ಸಾವಿರ ಆಗ್ತಾ ಇಷ್ಟು ಸಾವಿರ ಆಗ್ತಾ ಅಂತೇಳಿ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಇದನ್ನ ಶೇರ್ ಮಾಡಿ. ಅಟ್ಲೀಸ್ಟ್ ಇವಾಗಲಾದ್ರೂ ಸ್ವಲ್ಪ ಬಿಲ್ಲಿಗಿಲ್ಲಿದ್ರೆ ತಗೊಂಡೋಗಿ ರೀಫಂಡ್ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ಇಷ್ಟ ಇಲ್ಲ ಅಂತೇಳಿ. ನನಗನ್ಸುತ್ತೆ ಹರ್ಬಲೈಫ್ ಬೆಸ್ಟ್ ಪ್ರಾಡಕ್ಟ್ಸ್. ನಾನು ಇಷ್ಟು ವರ್ಷ ಇದರಲ್ಲಿದ್ದೀನಿ, ಯಾರು ಕೂಡ ನಂಗೆ ರಿಟರ್ನ್ ಕೊಟ್ಟಿಲ್ಲ ಅಂತ ಅಮೇಝಿಂಗ್ ಪ್ರಾಡಕ್ಟ್ಸ್. ಇದನ್ನ ಪ್ರಾಪರ್ ಚಾನಲ್ ಮುಖಾಂತರ ಹೋದರೆ ಸೂಪರ್. ನೆಕ್ಸ್ಟ್ ಹರ್ಬಲೈಫ್ ನ್ಯೂಟ್ರಿಷನ್ ಎನ್ವೈರನ್ಮೆಂಟ್ ಸೇಫ್ಟಿ. ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ ಪರಿಸರಕ್ಕೆ ಹಾನಿ ಮಾಡಲ್ಲ. ಅಂದರೆ ಹರ್ಬಲೈಫ್ ನ್ಯೂಟ್ರಿಷನ್ ಆಲ್ಮೋಸ್ಟ್ ನಮಗೆಲ್ಲ ಗೊತ್ತಿರುತ್ತೆ. ಪೇಪರ್ನ ಯೂಸ್ ಮಾಡಿರ್ತಾರೆ, ಅದರಲ್ಲಿ ಬಾಕ್ಸ್ನ ಇದು ಮಾಡೋದಕ್ಕೆ, ಮತ್ತು ಪ್ಲಾಸ್ಟಿಕ್ ಕಂಟೈನರ್ ಯೂಸ್ ಮಾಡಿರ್ತಾರೆ, ಅದರ ಮೇಲೆ ಸಿಲ್ವರ್ ಕೋಟಿಂಗ್ ಸೀಲ್ಡ್ ಬಾಕ್ಸ್ ಇರ್ತದೆ, ಹೀಗೆಲ್ಲ ಮಾಡಿರ್ತಾರಲ್ವ. ಸೊ ಇದೆಲ್ಲ ಕೂಡ ಪರಿಸರಕ್ಕೆ ಹಾನಿ ಆಗಲ್ಲ. ಅಂದರೆ ಏನು ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಪ್ಲಾಸ್ಟಿಕ್ನ ಎಷ್ಟು ಡೆನ್ಸಿಟಿಲಿ ಡಿಸೈನ್ ಮಾಡಬೇಕು, ಎಷ್ಟು ಮೈಕ್ರಾನ್ನ ಯೂಸ್ ಮಾಡಬೇಕು, ಸೊ ಅದನ್ನಷ್ಟೇ ಮೈಂಟೈನ್ ಮಾಡ್ತಾ ಇರ್ತಾರೆ. ಅದ್ರ ಕೆಳಗೆಲ್ಲ ಇರುತ್ತೆ, ಲೈಸೆನ್ಸ್ ಕೊಡೆಲ್ಲ ಇರುತ್ತೆ, ಅಷ್ಟರ ಮಟ್ಟಿಗೆ ಮಾಡ್ತಾರೆ. ಯಾವುದೋ ಒಂದು ಡಬ್ಬಕ್ಕೆ ಹಾಕ್ಬಿಟ್ಟು ತುಂಬಿಸ್ಬಿಟ್ಟು ಕೊಡಲ್ಲ, ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ. ಸೊ ಸೀಟ್ ಟು ಫೀಡ್ ವಿಡಿಯೋನು ಕೂಡ ನೀವು ಲೈಫ್ ಸ್ಟೈಲೆಲ್ಲ ಬಂದರೆ ಕೂಡ ನೀವು ನೋಡ್ಬೋದು, ಅಷ್ಟು ಚೆನ್ನಾಗಿ ಅದನ್ನ ಮೈಂಟೈನ್ ಮಾಡ್ತಾರೆ. ನಾವೇ ಅದನ್ನು ಫಸ್ಟ್ ಸೀಲ್ ಓಪನ್ ಮಾಡಿ ಕೈ ಹಾಕೋದು ಅಥವಾ ಸ್ಪೂನ್ ಹಾಕೋದು, ನಾವೇ ಫಸ್ಟ್ ಪರ್ಸನ್ ಆಗಿರ್ತೀವಿ, ಯಾರು ಓಪನ್ ಮಾಡ್ತಾರೋ ಅವರೇ. ಸೊ ಅಷ್ಟರ ಮಟ್ಟಿಗೆ ಹೈಜೀನ್ನ ಮೇಂಟೈನ್ ಮಾಡುವಂಥ ಒಂದು ಕಂಪ್ನಿ. ಆ್ಯಂಡ್ ನೆಕ್ಸ್ಟು ಇದು ನಮ್ಮ ಸ್ಟೋರಿ. ಅಂದರೆ ನಾನು ಚೆನ್ನಾಗದೆ, ನನಗೆ ಇಷ್ಟ ಆಯಿತು, ಸೊ ನನ್ನಿಂದ ನನ್ನ ಫ್ಯಾಮಿಲಿಗೆ ಕೊಟ್ಟು ಅವ್ರನ್ನ ಚೆನ್ನಾಗಿ ಮಾಡಿ ಅವರಿಂದ ಅವ್ರ ಲೈಫ್ನ ಚೇಂಜ್ ಮಾಡುವಂಥ ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ಹೊರಗಡೆ ಜನ ಏನಕ್ಕಾಗಿ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನನಗನ್ಸುತ್ತೆ ಮೋಸ್ಟ್ಲಿ ಅವರು ತೊಗೊಂಡಿರುವಂತಹ ಪ್ರಾಡಕ್ಟ್ಸ್ ಎಲ್ಲಿಂದ, ಇದು ಕ್ವಶನ್ ಆಗುತ್ತೆ. ಒಂದು ಯಾರಿಂದ, ಎರಡನೇದು ಮತ್ತು ಹೆಂಗೆ ಯೂಸ್ ಮಾಡಿದ್ರು, ಮೂರನೇದು ಇದ್ರ ಮೇಲೆ ನಿಂತಿರುತ್ತೆ ಅವ್ರಿಗೆ ಬರಬೇಕಾದ ರಿಸಲ್ಟ್ಸ್. ಇದನ್ನು ಯಾರೂ ಮಾತೇ ಆಡಲ್ಲ. ಸುಮ್ಮನೆ ಹರ್ಬಲೈಫ್ ಅದೇನು ಮಾಡ್ತಾ ಗೊತ್ತಿಲ್ಲ. ಸಿಂಪಲ್, ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಹರ್ಬಲೈಫಿಂದ ನೆಗೆಟಿವ್ ಆಗೋ ಆಗಿದ್ದಿದ್ದರೆ ಈ ಕಂಪ್ನಿ ಬಿಡುತ್ತಾ? ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಎಂತೆಂಥ ದೊಡ್ಡ ಸೆಲೆಬ್ರಿಟೀಸ್ಗಳ್ನೂ ಬಿಡಲ್ಲ, ಎಂಥ ದೊಡ್ಡ ದೊಡ್ಡ ಕಂಪ್ನಿಗಳ್ನೂ ಬಿಡಲ್ಲ. ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು ಕೂಡ ಅಂಥದ್ರಲ್ಲಿ ಇದರಿಂದ ಏನೋ ತೊಂದರೆ ಆಗುತ್ತೆ ಅಂದರೆ ಬಿಡ್ತಾರ ದೇವರು? ಸಿಂಪಲಾಗಿ ಒಂದು ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡಿ. ಇದು ಫಸ್ಟ್ ಆಫ್ ಆಲ್ ಇದ್ರೆ ಕೆಟ್ಟದಾಗ ನಾನು ತಗೊಳ್ತಿದ್ನ, ನಾನು ನಿಮ್ಗೆ ಹೇಳ್ತೀನಿ ತಗೊಳ್ಳಿ ಅಂತ ಅಷ್ಟೇ. ಸಣ್ಣ ಮಿಸ್ಟೇಕ್ಸ್ ಚಿಕ್ಕ ಲಾಜಿಕ್ಸ್ಗಳನ್ನ, ಚಿಕ್ಕ ಮಿಸ್ಟೇಕ್ಸ್ಗಳನ್ನ ನಾವು ಬಿಟ್ಬಿಡ್ತೀವಿ, ದೊಡ್ಡ ದಿನ ಮಾಡೋಕ್ಕೆ ಹೋಗ್ತಿರ್ತೀವಿ. ಸೊ ಇದಿಷ್ಟು ಮಾಡಿದ್ದು. ಸೊ ಇನ್ನೊಂದು ಸಲ ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. 1980ನೇ ಇಸ್ವಿನಲ್ಲಿ ಅಮೆರಿಕಾದಲ್ಲಿ ಶುರುವಾಗಿದ್ದು, ಇಂಡಿಯಾಗೆ ಬಂದು 1999ನಲ್ಲಿ ಬಂತು. ಬೆಂಗಳೂರಿನಲ್ಲೇ ಹೆಡ್ ಆಫೀಸ್ ಇದೆ. ನೆಕ್ಸ್ಟು ಇದು ಇಂಡಿಯಾ ಸೇರಿ 95 ಕಂಟ್ರೀಸ್ನಲ್ಲಿ ಇದು ರನ್ ಆಗ್ತಾ ಇದೆ. ನೆಕ್ಸ್ಟ್ 75 ಮಿಲಿಯನ್ ಸ್ಯಾಟಿಸ್ಫೈಡ್ ಕಸ್ಟಮರ್ ಅಂತ ಬರೆದು ಕೊಟ್ಟಿರ್ತಾರೆ. ಮತ್ತು ಇದರಿಂದ ಸೈಂಟಿಫಿಕ್ ಅಡ್ವೈಸರಿ ಬೋರ್ಡ್, ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್, ಡಯಟೆಟಿಕ್ ಅಡ್ವೈಸರಿ ಬೋರ್ಡ್ ಆ್ಯಂಡ್ ಮೆಗಾ ಡೋಸೇಜ್ನ ಕೂಡ ಫಾಲೋ ಅಪ್ ಮಾಡುತ್ತೆ. ಆ್ಯಂಡ್ ಲೇಬಲ್ನ ಮಸ್ಟ್ ಫಾಲೋ ಮಾಡುತ್ತೆ. NYSEನಲ್ಲಿ ಲಿಸ್ಟ್ ಆಗಿರುವಂಥ ಒಂದು ಕಂಪ್ನಿ. ಇಂಡಿಯಾದಲ್ಲಿ ಲೆಕ್ಕಕ್ಕೆ ಬಂದರೆ IDSC ಮೆಂಬರ್ ಆಗಿರುವಂಥ ಒಂದು ಕಂಪ್ನಿ. ಗೋಲ್ಡ್ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡುತ್ತೆ. ರಿಟರ್ನ್ ಪಾಲಿಸಿ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಎನ್ವೈರನ್ಮೆಂಟ್ ಸೇಫ್ಟಿ ಆ್ಯಂಡ್ ನನ್ನ ಸ್ಟೋರಿ, ನನ್ನ ಫ್ಯಾಮಿಲಿ ಸ್ಟೋರಿಯಿಂದ ಇನ್ಸ್ಪೈರ್ ಮಾಡಿ ಕರ್ಕೊಂಬರುವಂಥದ್ದು. ಮತ್ತು ಇದು ಕಂಪ್ನಿಯಿಂದ ಪ್ರತಿ ವರ್ಷ ಇದು ಟರ್ನ್ ಓವರ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೇ ಅವೆಲ್ಲ ಲಿಸ್ಟ್ ಆಗೋವಂಥ ಶೇರ್ಸಲ್ಲೆಲ್ಲ ಹೆಂಗೆ ಲಿಸ್ಟ್ ಆಗಲ್ಲ. ಅವೆಲ್ಲ ಇಷ್ಟು 95 ಕಂಟ್ರೀಸಲ್ಲೆಲ್ಲ ರನ್ ಆಗ್ತಿರ್ಬೇಕಂದ್ರೆ ಅದು ಎಕನಾಮಿಕಲಿ ಕಂಡೀಷನ್ಸ್ ಕೂಡ ಅಷ್ಟು ಚೆನ್ನಾಗಿದ್ದರೆ ಮಾತ್ರನೇ ಅವೆಲ್ಲ ಇರುತ್ತೆ ಅಲ್ವಾ. ಈಗ ನಾವು ಒಂದು ದೇಶಕ್ಕೆ ಹೋಗ್ಬೇಕಾದ್ರೇ ನಮ್ಮ ಹತ್ರ ಪಾಸ್ಪೋರ್ಟ್ ಇರೋ ಸಾಕಾಗಲ್ಲ, ನಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಕೇಳ್ತಾರೆ. ಅಂದರೆ ನಾವು ಆ ದೇಶಕ್ಕೆ ಹೋಗಿ ನಾವು ಎಕನಾಮಿಕಲಿ ನಾವೇನೋ ನಮ್ಮ ಆ ದೇಶಕ್ಕೆ ಹೊರೆ ಆಗಿಬಿಡ್ತೀವಿ, ಇವೆಲ್ಲ ಚೆಕ್ ಮಾಡೇ ವೀಸಾ ನಮ್ಗೆ ಕೊಡೋದು, ಇಲ್ಲ ರಿಜೆಕ್ಟ್ ಮಾಡ್ತಾರೆ. ಹಾಗೇನೆ ಈ ಥರದ್ದು ಕೂಡ ಎಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದು ಎಕನಾಮಿಕಲಿ ಕೂಡ ಚೆನ್ನಾಗಿದ್ದರೆ ಮಾತ್ರ ಬೇರೆ ದೇಶದಲ್ಲಿ ಕೂಡ ಬಿಸ್ನೆಸ್ ಮಾಡೋಕ್ಕೆ ಬಿಡ್ತಾರೆ. ಅಫ್ಕೋರ್ಸ್ ತುಂಬ ಜನ ಹರ್ಬಲೈಫ್ ನ್ಯೂಟ್ರಿಷನ್ ಬಿಸ್ನೆಸ್ ಅಂತಾರೆ. ನನಗೆ ಒಂದು ಗೊತ್ತಾಗ್ತಿಲ್ಲ, ಬಿಸ್ನೆಸ್ ಯಾವುದಿಲ್ಲ ಹೇಳಿ? ಪ್ರಪಂಚದಲ್ಲಿ ಬಿಸ್ನೆಸ್ ಅನ್ನೋದು ಯಾವುದಿಲ್ಲ, ಎಲ್ಲನೂ ಬಿಸ್ನೆಸ್ ತಾನೆ. ತಪ್ಪೇನಿದಿರಲ್ಲ. ಹಾಸ್ಪಿಟಲ್ ಬಿಸ್ನೆಸ್ ಅಲ್ವಾ, ಫಾರ್ಮಸಿ ಬಿಸ್ನೆಸ್ ಅಲ್ವಾ, ಜುಂಬಾ ಬಿಸ್ನೆಸ್ ಅಲ್ವಾ, ಟ್ಯಾಕ್ಸಿ ಓಡಿಸೋದು ಬಿಸ್ನೆಸ್ ಅಲ್ವಾ? ಈಗ ನಾನು ಪ್ರತಿ ತಿಂಗಳು ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದೆ ಮೊದಲು, ಅದನ್ನು ಬಿಸ್ನೆಸ್ಸೇ. ನಾನು ಇನ್ವೆಸ್ಟ್ ಮಾಡಿ, ಯಾರೋ ಇನ್ವೆಸ್ಟ್ ಮಾಡಿದ್ರೆ ನಾನು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಒಂದು 8 ಅವರ್ ನನಗೆ ನಿನ್ನ ಟೈಮ್ ಕೊಡು, ಆ ಟೈಮ್ ನಾನು ಏನೇನು ಮಾಡ್ತೀನಿ ಅದೆಲ್ಲ ಮಾಡಿಸ್ಕೋಬೇಕು ಅಂತ ಹೇಳಿ 8 ಅವರ್ ಅವ್ರು ಕೊಟ್ಬಿಟ್ಟಿರ್ತೀನಿ. ಅವ್ರು ಹೇಳಿದ ಕೆಲಸ ಎಲ್ಲ 8 ಅವರ್ ಮಾಡ್ತೀನಿ, ತಿಂಗಳಿಗೆ ಇಷ್ಟು ಅಂತೇಳಿ ಕೂಲಿ ಆಗ್ತಾರೆ. ಮತ್ತು ಇದು ತಪ್ಪ? ಹರ್ಬಲೈಫ್ ನ್ಯೂಟ್ರಿಷನ್ ಬಿಸ್ನೆಸ್ ಮಾಡೋದು ತಪ್ಪ? ಥ್ಯಾಂಕ್ ಯು ಸೊ ಮಚ್. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಹರ್ಬಲೈಫ್ ನ್ಯೂಟ್ರಿಷನ್ ಅಮೇಝಿಂಗ್ ಪ್ರಾಡಕ್ಟ್ಸ್, ಅದನ್ನ ಕರೆಕ್ಟ್ ಪ್ರಾಪರ್ ಚಾನಲಲ್ಲಿ ನಿಮಗೆ ಸಿಕ್ಕಿದ್ರೆ ಸೂಪರ್, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಇನ್ ದ ವರ್ಲ್ಡ್. ಅದನ್ನ ಕರೆಕ್ಟ್ ಚಾನಲ್ ಸಿಕ್ಕಿಲ್ಲ ಅಂದರೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.